ಈ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಅನ್ನೋದು ಒಂದು ಪುಣ್ಯ ನೆಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಅವಧೂತರುಗಳು ಇಲ್ಲಿ ಆಗಿ ಹೋಗಿದ್ದಾರೆ. ಈ ಪರಿಸರದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಮ್ಗೆಲ್ಲರಿಗೂ ಗುರುಬಂಧುಗಳಿಗೆ ತಿಳಿದಂತೆ ಮೊದಲ ಅವಧೂತರು ಶೃಂಗೇರಿ ಮಹಾಸನ್ನಿಧಾನ ಚಂದ್ರಶೇಖರ ಭಾರತಿ ಗುರುಗಳು. ಅವರನ್ನ ನಾವು ನೋಡಿರ್ಲಿಲ್ಲ, ಅವ್ರ ಬಗ್ಗೆ ತುಂಬಾ ಕೇಳಿದ್ದೇವೆ. ಆನಂತರ ಬಂದ ಅವಧೂತರು ತಮ್ಗೆ ಗೊತ್ತಿರಬಹುದು ಮುಕುಂದೂರು ಸ್ವಾಮಿಗಳು ಅಂತ. ಅವ್ರ ಇಬ್ಬರನ್ನ ನಾವು ನೋಡಿರ್ಲಿಲ್ಲ, ಅವ್ರ ಬಗ್ಗೆ ಕೇಳಿದ್ದೇವೆ. ಆದ್ರೆ ನಮ್ಮ ನಡುವೆ ಇದ್ದು ನಮ್ಮ ಕಾಲಘಟ್ಟದಲ್ಲಿ ನಾವು ದರ್ಶನ ಮಾಡಿದಂತಹ ಮಹಾನ್ ಅವಧೂತರು, ಮಹಾನ್ ಚೇತನ ಅಂತಂದ್ರೆ ಅದು ಸಕರಾಯಪಟ್ಟಣದ ವೆಂಕಟೇಶ್ವರ ಗುರುಗಳು ಅಂತ ಹೇಳಿ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ನಾನು ಮೊದಲು ಹೇಳ್ತಾ ಇದ್ದೀನಿ. ಸುಮಾರು 28 ವರ್ಷದ ಹಿಂದೆ ನಾನು ವೆಂಕಟಾಚಲ ಗುರುಗಳು ಗುರುನಾಥರನ್ನ ಮೊದಲು ದರ್ಶನ ಮಾಡಿದ್ದ. ಆಗ ನಾನೊಂದು ಜಿಲ್ಲಾ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಒಂದು ಭೂ ದಾಖಲೆ ನನಗೆ ಬೇಕಾಗಿತ್ತು, ಸಕರಾಯಪಟ್ಟಣ ಹೋಬಳಿದು. ಆ ಸಂದರ್ಭದಲ್ಲಿ ನಾನು ಸಕರಾಯಪಟ್ಟಣಕ್ಕೆ ಬಸ್ನಲ್ಲಿ ಹೋದಾಗ ಅದಕ್ಕೆ ಮುಂಚೆ ಕೆಲವರು ಹೇಳ್ತಾ ಇದ್ರು, ಸಕರಾಯಪಟ್ಟಣದ ಒಬ್ರು ಗುರುಗಳಿದ್ದಾರೆ, ಅವರು ನೋಡ್ದಂಗೆ ಹೇಳ್ತಾರೆ, ಎಲ್ಲ ತುಂಬಾ ಹೇಳ್ತಾ ಇದ್ರು. ನನ್ನ ಕಲ್ಪನೆನೇ ಬೇರೆ ಇತ್ತು. ಸುಮಾರು ಗುರುಗಳನ್ನ ನೋಡಿದಾಗ ಅವ್ರು ಯಾವ ರೀತಿ ಭವಿಷ್ಯ ಹೇಳೋದು, ಏನನ್ನ ಹೇಳೋದೆಲ್ಲ ಮಾಡ್ತಾ ಇದ್ದಾರೆ. ಹಂಗೆ ಇವರು ಒಬ್ರು ಗುರುಗಳು ಅಂತ ನನ್ನ ಮನ್ಸಲ್ಲಿತ್ತು. ಸಕರಾಯಪಟ್ಟಣಕ್ಕೆ ಹೋಗಿ ನಾನು ಒಂದು ದಾಖಲೆಗಳನ್ನೆಲ್ಲ ತಗೊಂಡು ವಾಪಸ್ ಹೊರಡಂತ ಸಮಯದಲ್ಲಿ ನೆನಪಿಗೆ ಬಂತು, ಸಕರಾಯಪಟ್ಟಣದಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ಇಲ್ಲಿ ತನಕ ಬಂದೇನು, ಅವ್ರನ್ನ ಯಾಕೆ ನೋಡಬಾರ್ದು ಅಂತ ಹೇಳಿ ನಾನು ಒಂದು ಮನ್ಸಲ್ಲಿ ಬಂತು. ಅಲ್ಲಿಂದ ಅಲ್ಲಿ ಕೇಳ್ದೆ ಯಾರನ್ನ, ಎಲ್ಲಿದ್ದಾರೆ ಗುರುಗಳು ಮನೆ ಅಂತೇಳಿ. ಸರಿ ತೋರಿಸಿದ್ರು. ನಾನು ಸ್ಟ್ರೈಟ್ ಆಗಿ ಗುರುಗಳ ಮನೆಗೆ ಹೋದೆ. 100 ಜನ ಇದ್ರಲ್ಲಿ, 100 ಜನ ಭಕ್ತರು ಗುರುಗಳ ದರ್ಶನ ಮಾಡೋದಕ್ಕೆ ಬಂದಿರೋರು. ನಾನು ಸ್ವಲ್ಪ ಜಾಗ ಬಿಡಿಸ್ಕೊಂಡು ಒಳಗೆ ಹೋದೆ. ಅಲ್ಲಿ ನೋಡಿದ್ರೆ ಗುರುಗಳ ಸುತ್ತ ತುಂಬಾ ಜನ ಇದ್ರು. ಅವರೆಲ್ಲ ಮಾತಾಡಿಸ್ತಾ ಇದ್ರು, ಆಶೀರ್ವಾದಗಳು ಕಾಲಿಗೆ ಬಿಡ್ತಾ ಇದ್ರು. ಸರಿ ನಾನು ಹೋಗಿ ನಿಂತ್ಕೊಂಡೆ. ಅವ್ರ ಜೊತೆ ಒಬ್ರು ಇದ್ರು, ಗುರುಗಳ ಜೊತೆ ಒಬ್ರು. ಅವ್ರೇನ್ ಮಾಡಿದ್ರು, ಸಡನ್ ಆಗಿ ನನ್ ಕಡೆ ತಿರುಗ್ಬಿಟ್ಟು, ಗುರುಗಳು ಬೈತಾರೆ, ನೀವೆಲ್ಲ ಹಂಗೆಲ್ಲ ಬರಬಾರ್ದು, ಹೋಗಿ ಹೋಗಿ ಹೊರಗಡೆ ಹೋಗಿ ಅಂತೇಳಿ ಸ್ವಲ್ಪ ಜೋರಾಗಿ ಗದರಿಸಿದ್ರು. ನಾನ್ ಮೊದ್ಲೇ ಈ ಪತ್ರಿಕೆಯಲ್ಲಿ ಕೆಲಸ ಮಾಡೋದು, ಸ್ವಲ್ಪ ತಲೆರಟನ ಜಾಸ್ತಿ. ನಾನು ಹೇಳ್ದೆ, ನೀನೇ ಒಳ್ಳೆ ಗುರು ಆಡ್ದಂಗ್ ಆಡ್ತೀಯಲ್ಲ, ನಾನ್ ಬಂದಿರೋದು ಗುರು ನೋಡೋದಕ್ಕೆ, ಗುರುಗಳನ್ನ ನೋಡ್ಬೇಕಂತ ಬಂದು ನೀನೇ ಒಳ್ಳೆ ಗುರು ಆಡ್ದಂಗ್ ಆಡ್ತೀಯಲ್ಲ, ನೀನು ಬೇಡ ನಿಮ್ ಗುರುಗಳು ಬೇಡ, ಹೋಗು ಅಂತ ಹೇಳ್ಬಿಟ್ಟು ಅವ್ನು ಜೋರ್ ಹೊಡೆದು ನಾನೇನ್ ಮಾಡಿದೆ, ಅಲ್ಲಿ ಶಕುನರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕಳೆದು ಹೊರಗಡೆ ಬಂದು ವಾಪಸ್ ಕಡೂರಿಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ. ಗುರುಗಳ ಮನೆ ಮುಂದೆನೆ ಹೋಗ್ಬೇಕಲ್ಲಿ. ಆ ಗುರುಗಳ ಮನೆ ಮುಂದೆ ಹೋಗಂತ ಸಮಯದಲ್ಲಿ ಸಾಕ್ಷಾತ್ ಗುರುನಾಥರು ಬಾಗಿಲಲ್ಲಿ ನಿಂತ್ಕೊಂಡು ನನ್ ನೋಡಿದ ಕೂಡಲೇ ನನ್ ಕೇಳಿದ್ರು, ಒಂದೇ ಒಂದ್ ಸೀಟ್ ಇದೆ, ಪೂರ್ತಿ ಏನಯ್ಯ ಅಂತಂದ್ರು. ನಾನು ಆಯ್ತು ಗುರುಗಳೇ ಅಂತಂದೆ. ಸೀದಾ ಒಳಗ್ ಕರೆದ್ರು, ಒಳಗ್ ಹೋದೆ. ಒಂದು ಎಲೆ ಖಾಲಿ ಇತ್ತು. ಗುರುಗಳು ಕೂತ್ಕೋ ಅಲ್ಲಿ ಅಂತಂದ್ರು. ನಾನು ಕೂತ್ಕೊಂಡ್ಬಿಟ್ಟೆ. ಬಡ್ಸೋದಕ್ ಶುರು ಮಾಡಿದ್ರು. ಅವತ್ತು ಗುರುಗಳ ಮಾತೃಶ್ರೀ ಅವ್ರ ತಾಯಿಯವರ ಶ್ರಾದ್ದ, ಅದು ನನಗೂ ಗೊತ್ತಿರಲಿಲ್ಲ. ಸೊ ಬಡ್ಸೋಕ್ ಶುರು ಮಾಡಿದ್ರು. ನಾನು ಕ್ಲೀನ್ ಆಗಿ ತಿನ್ನೋದಕ್ ಶುರು ಮಾಡಿದೆ. ಪ್ರಸಂತನೆ ಮಾಡಿ ಎಲ್ಲ ಮಾಡಿ ತಿನ್ನೋದಕ್ ಶುರು. ಗುರುಗಳು ನೋಡ್ತಾ ಇದ್ರು ನಿಂತ್ಕೊಂಡು. ನೋಡ್ತಾ ಇದ್ದವ್ರು ನನ್ನ ಹತ್ರಕ್ ಬಂದು, ನೀನ್ ಇಲ್ಲಿ ಕೂರ್ಸಿದ್ನಲ್ಲ, ಏನ್ ಅನ್ಸ್ಲಿಲ್ಲ ನಿನ್ಗೆ? ಆಕ್ಚುಲಿ ನಾನ್ ಮೊದಲನೇ ಸರಿ ಗುರುಗಳನ್ನ ನೋಡ್ತಾ ಇರೋದು, ಸುಮಾರು 26-27 ವರ್ಷದ ಹಿಂದೆ. ನಾನು ಹೇಳಿದೆ, ಇಲ್ಲ ಗುರುಗಳೇ, ನಾನು ನಿಮ್ಮನ್ನ ನೋಡೋದಕ್ ಬಂದೆ, ಬೇರೆ ಇನ್ನೇನು ನೋಡ್ಲಿಲ್ಲ, ನೀವೇ ಕರೆದಿದ್ದು ಖುಷಿ ಆಗೋಯ್ತು, ನನಗೆ ನಾನು ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ ಅಂತಂದೆ. ಅಲ್ಲ, ನಿನ್ ಪಕ್ಕದಲ್ಲಿ ಏನಿದೆ ನೋಡಿದ್ರೆ, ಸ್ವಲ್ಪ ನನ್ಗಿನ್ನ ಒಂಚೂರು ದೂರದಲ್ಲಿ ಗುರುಬಂಧುಗಳ ಬಂದವರೆಲ್ಲ ಚಪ್ಪಲಿ ಬಿಟ್ಟು ಒಳಗ್ ಬರ್ತಾರೆ. ಆ ಚಪ್ಪಲಿಗಳ ರಾಶಿ ಇತ್ತಲ್ಲಿ, ಅಲ್ಲ ಚಪ್ಪಲಿ ಬಿಟ್ಟರೆ ಅದ್ರ ಪಕ್ಕ ನಾನು ಕೂತ್ಕೊಂಡಿದ್ದೀನಿ. ಆ ಸಮಯದಲ್ಲಿ ನಾನ್ ನೋಡ್ದೆ, ಇಲ್ಲ ಗುರುಗಳ, ನಾನು ಅದನ್ನ ಗಮನಿಸ್ಲಿಲ್ಲ, ನಾನು ನಿಮ್ಮನ್ನ ನೋಡೋದಕ್ ಬಂದೆ, ಅವ್ನು ಯಾರ ಬೈದ್ಬಿಟ್ಟ ನನಗೆ, ನಾನು ನೀನೇ ಗುರು ಹೊಡ್ದಂಗ್ ಆಡ್ತೆ ಅಂತ ಅವನಿಗೆ ಬೈದು ಹೊರಟೋಗಿದ್ದೆ, ಈಗ ನೀವೇ ಕರೆದಿದ್ ನೋಡಿ ಖುಷಿ ಆಯ್ತು, ಬಂದ್ಬಿಟ್ಟೆ ನಾನು ಅಂತ ಹೇಳ್ದೆ. ಒಳ್ಳೇದ್, ನೀನ್ ಊಟ ಮಾಡಿ ಹಿಂದ್ಗಡೆ ಇರ್ತೀನಿ, ನನ್ ಕಂಡ್ಬಿಟ್ಟು ಹೋಗ್ಬಿಟ್ಟು ಗುರುಗಳು ಒಳಗ್ ಹೋದ್ರು. ಸರಿ, ಆ ಸಮಯದಲ್ಲಿ ಊಟ ಎಲ್ಲ ಮುಗಿದ ನಂತರ ನಾನು ಹಿಂದ್ಗಡೆ ಹೋದೆ. ಗುರುಗಳು ಮಲಗಿದ್ರು, ಇಬ್ರು ಕಾಲು ಒತ್ತಾ ಇದ್ರು. ಆ ಸಮಯದಲ್ಲಿ ನಾನು ಹೋದ್ ಕೂಡ್ಲೆ ಅವ್ರಿಬ್ರು ಕಾಲು ಒತ್ತದ್ ನಿಲ್ಸಿದ್ರು. ಗುರುಗಳನ್ನ ನೋಡಿ ಎದ್ ಕೂತ್ಕೊಂಡ್ರು. ಎದ್ ಕೂತ್ಕೊಂಡು ಕೂರಯ್ಯ ಇಲ್ಲಿ ಅಂತಂದ್ರು. ನಾನು ಕೂತ್ಕೊಂಡೆ. ಇನ್ನೊಬ್ಬನ್ ಕರೆದ್ರು, ಎಲೆ ಅಡಿಕೆ ತಗೊಂಬರ ಇಲ್ಲಿ ಅಂತ ಅಂದ್ರು. ಅವನು ತಂದ, ತೆಂಗಿನಕಾಯಿ, ಎಲೆ ಅಡಿಕೆ, ಮೇಲೆ 10 ರೂಪಾಯಿ ನೋಟ್ ಎಲ್ಲ ಇಟ್ಕೊಂಡು ತಂದ. ಅವ್ರು ಹೇಳಿದ್ರು, ಗುರುಗಳು
ಅವನಿಗೆ ಕೊಟ್ಟು ನಮಸ್ಕಾರ ಮಾಡಯ್ಯ ಅಂತಂದ್ರ ಅವನಿಗೆ. ಪಾಪ ನನ್ ತಿರುಗಿ ನೋಡ್ತೀನಿ, ನನಗ್ ಬೈದ್ನಲ್ಲ ಅದೇ ಸ್ವಾಮಿ ಅವನು. ನನಗೊಂಥರ ಒಂಥರ ತುಂಬಾ ಗಾಬರಿ ಆಯ್ತು ನನಗೆ, ಇದೇನ್ ಈ ತರ ಆಗೋಯ್ತಲ್ಲ ಅಂತ. ಗುರುಗಳು ಸುಮ್ನೆ ಇರು ಅಂತಂದ್ರೆ ಅವ್ನು ಬಂದು ಕಾಲಿಗೆ ನನಗೆ ನಮಸ್ಕಾರ ಮಾಡಿ ಅದನ್ನ ಕೊಟ್ಟ. ಗುರುಗಳು ಒಂದ್ ಮಾತು ಹೇಳಿದ್ರು, ನೀನ್ ಎಲ್ಲಿದ್ರು ಎಷ್ಟೊತ್ನಲ್ಲಿದ್ರು ನಿನ್ನ ಹತ್ರ ದುಡ್ಡು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಟೈಮಿಗೆ ಸರಿಯಾಗಿ ಊಟ ಸಿಗುತ್ತೆ ನೀನ್ ಇರೋ ತನಕ ಅಂತ ಹೇಳಿದ್ರು ಗುರುಗಳು. ಇದು ನನ್ನ ಮತ್ತೆ ಗುರುನ ಹತ್ರ ಮೊದಲನೇ ಭೇಟಿಯಲ್ಲಿ ಮೊದಲು ಆಗಿದ್ದಂತಹ ಅನುಭವ ನನಗೆ. ಅದು ಇವತ್ತಿಗೂ ಅಕ್ಷರಶಃ ನಡೀತಾ ಇದೆ, ಅದು ಬೇರೆ ವಿಚಾರ. ಅದು ನನ್ನ ಮೊದಲನೇ ಭೇಟಿ. ಆನಂತರ ಸ್ವಲ್ಪ ಸ್ವಲ್ಪ ತಿಳಿತಾ ಬಂತು ಸಕ್ರಾಪಟ್ಟಣದ ಅವಧೂತರು ಅಂದ್ರೆ ಅವರ ಹಿರಿಮೆ ಏನು, ಅವರ ಮಹಿಮೆ ಏನು ಅಂತ ಹೇಳಿ. ಸಾವಿರಾರು ಜನ ಆ ಅವರ ಶಿಷ್ಯರು, ಅವರ ಅನುಯಾಯಿಗಳು. ಗುರುಗಳು ಹೇಗಿದ್ರು ಅಂತಂದ್ರೆ ಯಾವ್ದನ್ನ ಯಾರೇ ಬರ್ಲಿ ಅವನ ತಪ್ಪನ್ನು ನೇರವಾಗಿ ಅವನಿಗೆ ಹೇಳಿ ಅವನನ್ನ ಸರಿದಾರಿಗೆ ತರಂತ ಕೆಲಸಗಳನ್ನ ಮಾತ್ರ ಗುರುನ ಹತ್ರ ಮಾಡ್ತಾ ಇದ್ರು. ಅವರು ಯಾರದ್ದು ಜಾತಕ ಹಿಡ್ಕೊಂಡು ಭವಿಷ್ಯ ಹೇಳಲಿಲ್ಲ, ಅಥವಾ ಕವಡೆ ಹಾಕಿ ಭವಿಷ್ಯ ಹೇಳಲಿಲ್ಲ, ಇನ್ನೇನೋ ಹೇಳಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದೇನಂದ್ರೆ ಗುರು ಬಂಧುಗಳಿಗೆ ಯಾರು ಬರ್ತಾರೆ ಅವ್ರ ಹತ್ರ ನೋವಿಟ್ಕೊಂಡು ಅವರಿಗೆ ಅವರ ತಪ್ಪನ್ನ ಹೇಳಿ ಅದನ್ನ ತಿದ್ದುವಂತ ಕೆಲಸವನ್ನು ಸರಿದಾರಿಗೆ ತಂದು ನ್ಯಾಯ ಮಾರ್ಗದಲ್ಲಿ ಮುನ್ನಡೆಯುವಂತ ಕೆಲಸವನ್ನ ಗುರುಗಳು ಮಾಡ್ತಾ ಇದ್ರು. ಮತ್ತೆ ಆತ್ಮವಿಶ್ವಾಸವನ್ನ ಅವರು ತುಂಬ್ತಾ ಇದ್ರಲ್ಲ ಬಂದವ್ರ ಹತ್ರ, ಅದು ತುಂಬಾ ದೊಡ್ಡ ಕೆಲಸ ಅವ್ರು ಮಾಡ್ತಾ ಇದ್ರು. ಆನಂತರ ಗುರುನಾಥರ ಬಗ್ಗೆ ನಾನು ತುಂಬಾ ಎಲ್ಲಾರು ಹೇಳೋದನ್ನ ತಿಳ್ಕೊಂತಾ ಇದ್ದೆ, ಅದ್ರ ಅನುಭವಗಳನ್ನ ಕೇಳ್ತಾ ಇದ್ದೆ. ಹಾಗೆ ನನಗೆ ಅವರಲ್ಲಿ ಆಸಕ್ತಿ ಬಂತು. ಆಸಕ್ತಿ ಅನ್ನೋದಕ್ಕಿಂತ ಭಕ್ತಿಗಿನ್ನ ಹೆಚ್ಚಾಗಿ ಆಸಕ್ತಿ, ಆತರ ಎರಡೂ ಇತ್ತು ನನಗೆ. ಹಾಗೆ ಒಂದ್ಸರಿ ಏನಾಯ್ತು, ನಮ್ಮ ಕಡೂರಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ವೇದಾವತಿ ನದಿ ಹರಿಯುವಂತ ಜಾಗ ಇದೆ, ಕುಂತಿ ಹೊಳೆ ಅಂತೇಳಿ. ಆ ಕುಂತಿ ಹೊಳೆಯಲ್ಲಿ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಇದೆ, ಇತಿಹಾಸ ಪ್ರಸಿದ್ಧ, ಸುಮಾರು 800 ವರ್ಷ ಹಳೆಯ ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ. ಭಾರತದಲ್ಲಿ ಸೀತಾಮಾತೆ ಬಲಗಡೆ ಇರೋಂತಹ ಜಾಗ 3 ಇರೋದು. ಒಂದು ಶಿಂಷಾಲಿದೆ, ಇನ್ನೊಂದು ಹಿರೇಮಗಳೂರಲ್ಲಿದೆ, ಇನ್ನೊಂದು ನಮ್ಮ ಮಚ್ಚೇರಿಯಲ್ಲಿದೆ. ಇದೊಂದು ಹಿರಿಮೆ, ಸೀತಾಮಾತೆ ಬಲಗಡೆ ಇರೋಂಥ ಜಾಗ. ಅದು ದೇವಸ್ಥಾನ ಸಂಪೂರ್ಣ ಬಿದ್ದು ಹೋಗಿತ್ತು. ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಹೇಳಿ ನಮ್ಮ ಮಲ್ಲೇಶ್ವರದ ಸ್ವರ್ಣಾಂಬ ದೇವಸ್ಥಾನ ಅಂತ ತಾವು ಕೇಳಿರ್ಬೋದು. ಆ ಸ್ವರ್ಣಾಂಬ ದೇವಸ್ಥಾನದ ಧರ್ಮದರ್ಶಿಗಳು MT ಶ್ರೀನಿವಾಸ್ ಅಂತ ಹೇಳಿ, ಅವರ ನೇತೃತ್ವದಲ್ಲಿ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇತ್ತು. ಅಂದ್ರೆ ದಿವಸ ಬೆಳಿಗ್ಗೆ ಶ್ರೀನಿವಾಸ್ ಅವರು ಆ ದೇವಸ್ಥಾನಕ್ಕೆ 7 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ತನಕ ಅಲ್ಲೇ ಇದ್ದು ಕೆಲಸಗಳನ್ನೆಲ್ಲ ನೋಡ್ಕೊಂತಿದ್ರು. ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಇಬ್ರು ಬೆಳಿಗ್ಗೆ ಹೋಗೋದು, ಸಾಯಂಕಾಲ ತನಕ ಅಲ್ಲೇ ಇರ್ತಾ ಇದ್ವಿ. ಅಂತ ಒಂದು ದಿವಸ ಬೆಳಿಗ್ಗೆ 7 ಗಂಟೆಗೆ ಶ್ರೀನಿವಾಸ್ ಅವರು ನಮ್ಮ ಮನೆಗೆ ಬಂದ್ರು. ನಾನು ಅವ್ರ ಜೊತೆ ಹೋಗಿ ಆ ದೇವಸ್ಥಾನದಲ್ಲಿ ಹೋದು. ಅವತ್ತು ಏನಾಗಿತ್ತು, ಗಾರೆ ಅವನು ಬಂದಿಯಾನೆ, ಗಾರೆ ಕೆಲಸ ಮಾಡೋಣ, ಕ್ಷಮಿಸಿ, ಗಾರೆ ಕಲ್ಸ್ಕೊಡೋರು ಇಬ್ರು ಕೈ ಕೊಟ್ಬಿಟ್ಟಿದ್ರು. ಗಾರೆ ಮಾಡೋನ್ ಬಂದಿಯಾನೆ, ಕೆಲ್ಸದವ್ರು ಕೈ ಕೊಟ್ಟಿಯಾರ. ಅವನು ಅಣ್ಣ ಇದು ಲೇಟ್ ಆಗಿ ಹೋಗ್ಬಿಡುತ್ತೆ, ಇದು ಯಾರು ಕೆಲ್ಸದವ್ರು ಬಂದಿಲ್ಲ ಅಂತ. ನಾನೇನಂದ್ರೆ ನನಗೇನು ಇದಾಯ್ತು, ನಾನೇ ಕಲ್ಸ್ಕೊಡ್ತೀನಿ ಅಣ್ಣ ಗಾರೆನ ಅಂತ ಹೇಳ್ಬಿಟ್ಟು ಸಿಮೆಂಟ್ ಎಲ್ಲ ಕಲ್ಸಿ ತಗೊಂಡೋಗಿ ಒಳಗ್ ಕೊಡೋದು, ಅವನ್ ಕೆಲಸ ಮಾಡೋದು ನಡೀತಾ ಇತ್ತು. ಶ್ರೀನಿವಾಸ್ ಅವರು ಅಲ್ಲಿ ನಿಂತ್ಕೊಂಡು ಅದನ್ನ ತೋರಿಸ್ತಾ ಇದ್ರು ಅವ್ರಿಗೆ, ಈ ತರ ಮಾಡು ಅಂತ. ಒಳಗಡೆ ಗರ್ಭಗುಡಿ ಒಳಗೆ ಕೆಲಸ ನಡೀತಾ ಇತ್ತು. ನಾನ್ ಸಿಮೆಂಟ್ ಕೊಡ್ತಾ ಇದ್ದೆ. ಒಂದ್ಸರಿ ಒಂದು ಬಂಡ್ಲ ಸಿಮೆಂಟ್ ತಗೊಂಡೋಗಿ ಕೊಟ್ಟು ಇನ್ನೊಂದು ಸರಿ ತುಂಬ್ಕೊಂಡ್ ಬರ್ಬೇಕಂತ ಹೊರಗಡೆ ಹೋದ್ರೆ ನೋಡಿದ್ರೆ ಮುಂದ್ಗಡೆ ಕಟ್ಟೆ ಮೇಲೆ ಗುರುನಾಥರು ಬಂದ್ ಕೂತಿಯಾರ, ವೆಂಕಟಾಚಲ ಗುರುಗಳು. ನನ್ಗೊಂದ್ ನಿಮಿಷ ನಂಬೋದಕ್ಕಾಗ್ಲಿಲ್ಲ. ಯಾಕಂದ್ರೆ ಅವ್ರು ಹೆಂಗ್ ಬಂದ್ರು, ಎಲ್ಲಿಂದ ಬಂದ್ರು, ಈಗಿನ್ನೂ ತುಂಬ್ಕೊಂಡು ಹೋಗಿದ್ದೀನಿ, ಮತ್ ಬರೋ ಹೊತ್ತಿಗೆ ಇವ್ರು ಕೂತಿಯಾರಲ್ಲ ಅಂತ ಹೇಳಿ ಸಡನ್ ಆಗಿ ಬಾಣ್ಲೆ ಎಲ್ಲ ಇಟ್ಟು ಒಳಗೆ ಹೋಗಿ ಶ್ರೀನಿವಾಸ್ ಅವರನ್ನ, ನಾನು ಸೀನಣ್ಣ ಅಂತ ಕರಿತೀವಿ, ಸೀನಣ್ಣ ಅವರನ್ನ ಕರ್ಕೊಂಡ್ಬಂದು ಅವ್ರಿಗೆ ಹೇಳ್ದ ಹೋಗಿ ಸಕ್ರಾಪಟ್ಟಣ ಗುರುಗಳು ಬಂದಿದ್ದಾರೆ. ಅವರು ಹೊರಗಡೆ ಬಂದ್ರು, ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಅವ್ರ ಪಕ್ಕ ಕುತ್ಕೊಂಡ್ರು, ನಾನು ಕೆಳಗಡೆ ಕುತ್ಕೊಂಡ್ರೆ ಅವರಿಬ್ರು ಒಂದಿಷ್ಟು ಈ ಆಧ್ಯಾತ್ಮಿಕವಾಗಿ ಮಾತಾಡ್ತಾ ಇದ್ರು. ತುಂಬಾ ಹೊತ್ತು ಮಾತಾಡಿದ್ರು ಅವರಿಬ್ರು, ಸೀನಣ್ಣ ಅವರು ವೆಂಕಟಾಚಲ ಗುರುಗಳಿಬ್ರು ಮಾತಾಡ್ತಾ ಇದ್ದಾರೆ. ನಾನು ಕೆಳಗಡೆ ಕೂತಿದ್ದೇನೆ. ಗುರುನಾಥರು ಮಧ್ಯೆ ಅವ್ರು ಎಲ್ಲಿಂದ ತೆಗಿತಿದ್ರು ಅಂತ ನನಗೆ ಇವಾಗ್ಲೂ ಗೊತ್ತಾಗಿಲ್ಲ. ಹಿಂಗ ಕೈ ಹಾಕೊಳ್ಳೋರು ಸೈಡ್ಗೆ, ಈ ಬಾದಾಮಿ, ಕಲ್ಸಕ್ರೆ ಅಥವಾ ಗೋಡಂಬಿ ಇದನ್ನೆಲ್ಲ ತೆಗಿಯೋರು, ಕೈಗೆ ಬರೋದು. ಅದನ್ನ ಸುಮ್ನೆ ನನ್ಗೆ ಹಿಂಗ್ ಬಾಯಿಗೆ ಹಿಂಗೆ ಕೊಡೋರು. ಅವ್ರ ಮಾತುಗಳು ನಡೀತಾ ಇತ್ತು. ನನಗೆ ಏನ್ ಒಂದ್ ಖುಷಿ ಏನಂತಂದ್ರೆ, ನಮ್ ಕಾಲಘಟ್ಟದಲ್ಲಿ ಗುರುಗಳನ್ನ ನೋಡಿದ್ದೆ ಪುಣ್ಯ. ಆ ಕಾಲದಲ್ಲಿ ನಾವು ಇದ್ದು ಅನ್ನೋದು ದೊಡ್ಡ ಪುಣ್ಯ. ಅಂತಾರಲ್ಲ, ಅವರೇ ನನಗೆ ತಿನ್ನಿಸ್ತಾ ಇದಾರೆ ಅಂತಂದ್ರೆ ಇದು ಎಷ್ಟ್ ಜನಕ್ಕೆ ಸಿಗತ್ತೆ, ಈ ಪುಣ್ಯ ಎಷ್ಟ್ ಜನಕ್ಕೆ ಸಿಗತ್ತೆ ಅಂತ ನನ್ನ ಭಾವನೆ. ಅವ್ರಿಗೆ ಎಷ್ಟಾರ ತಿನ್ಸ್ಲಿ ನಾನು ತಿಂದ್ಬಿಡ್ತೀನಿ, ನನ್ನ ಭಾವನೆಯಲ್ಲಿ ತಿಂದ್ರು. ಸುಮಾರು ಒಂದು
ಕಾಲ್ ಕೆಜಿ ಅಷ್ಟು ತಿಂದಿರ್ಬೋದು ನಾವು. ಅಷ್ಟೊತ್ತಂಗ ತಿನ್ಸರು, ತೆಗಿಯೋರು ತಿನ್ಸೋರು. ನಾನ್ ತಿಂತಾ ಇದ್ದೆ ಸುಮ್ಮನೆ. ಆ ನಂತರ ಆ ಗಾರೆ ಅವ್ನ ಒಳಗಿಂದ ಕರೆದ, ಏನೋ ಬೇಕು ಅಂತೇಳಿ. ಸೀನಣ್ಣವ್ರು ಎದ್ದು ಗರ್ಭಗುಡಿ ಒಳಗ್ ಹೋದ್ರು, ನಾನು ಅವ್ರಿಂದ ಹೋದೆ. ಅವ್ನ ಏನೋ ಹೇಳ್ದ, ಹೇಳ್ಬಿಟ್ಟು ಹೊರಗಡೆ ಬಂದ್ ನೋಡ್ತೀನಿ ಗುರುಗಳಲ್ಲಿರ್ಲಿಲ್ಲ. ಅಲ್ಲಿ ಕೂತಿದ್ದವ್ರು ಒಂದ್ 5 ನಿಮಿಷದೊಳಗ್ ಬಂದ್ ನೋಡ್ತೀವಿ ಗುರುಗಳು ಇರ್ಲಿಲ್ಲ. ಆ ಸಮಯದಲ್ಲಿ ನಾನು ಏನ್ ಮಾಡ್ದೆ, ಅಲ್ಲೆಲ್ಲ ಓಡಾಡ್ದೆ, ಗುರುಗಳೆಲ್ಲರೂ ಇದಾರೆ, ಎಲ್ಲರೂ ಓಡಾಡ್ತಿರ್ಬೋದು ಅಂತ ಎಲ್ಲ ಹುಡ್ಕಾಡ್ದೆ, ಎಲ್ಲೂ ಸಿಕ್ಲಿಲ್ಲ ಅವ್ರು. ರಸ್ತೆ ತನಕ ಹೋಗಿ ಅಲ್ಲೊಂದ್ ಚಿಕ್ಕ ಅಂಗಡಿ ಇಟ್ಕೊಂಡೆ, ಕಾಂತಣ್ಣ ಅಂತೇಳಿ. ಅವನ್ ಕೇಳ್ದೆ ನಾನು, ಇಲ್ಲೊಬ್ರು ಗಡ್ಡ ಬಿಟ್ಕೊಂಡ್ ಬಂದ್ರು, ವಯಸ್ಸಾಗಿತ್ತು ಗುರುಗಳು, ಅವ್ರು ಎಲ್ಲೋದ್ರು? ಇಲ್ಲ ಬಲಣ್ಣ, ನೀವು ಸೀನಣ್ಣ ದೇವಸ್ಥಾನದ ಒಳಗ್ ಹೋದ್ಮೇಲೆ ಇನ್ಯಾರು ಬಂದೇ ಇಲ್ಲ ಇಲ್ಲಿ ಅಂತ ಅಂದ್ಬಿಟ್ಟ. ಅನಂತರ ನಡೆದಿದ್ದು ಒಂದ್ ಸಣ್ಣ ಪವಾಡ. ಪವಾಡ ಅಂತ ಗುರುಗಳ ಶಕ್ತಿ ಏನಾಯ್ತು, ನಾನು ಸಕ್ರಪಟ್ಟಣದಲ್ಲಿ ಗುರುನಾಥರ ಜೊತೆ ಆ ಇದ್ದಂತ, ಅಲ್ಲಿ ಹತ್ರ ಇದ್ದಂತ ಒಬ್ರಿಗೆ ಫೋನ್ ಮಾಡಿ ಹೇಳ್ದೆ, ಗುರುಗಳು ಇಲ್ಲಿಗೆ ಬರ್ತಾರೆ ಅಂತ ನೀವು ಹೇಳ್ಬೋದಾಗಿತ್ತು ನನಗೆ, ಹೇಳಿದ್ರೆ ಗುರುಗಳು ಬರೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಾಗಿತ್ತು ನಾವು ಅಂತ ಅವನಿಗೆ ಹೇಳಿದ್ರೆ, ಅವ್ನು ಹೇಳಿದ್ ಚೆನ್ನಾಗಿತ್ತು ನನಗೆ. ನಿನಗೆ ಯಾರೋ ಹೇಳಿದ್ರು ಆ ಬಾಲಕ್ ತಲೆ ಕೆಟ್ಟೋಗಿದೆ ಅಂತ ಹೇಳಿ, ನಂಬಿರ್ಲಿಲ್ಲ ನಾನು. ಈಗ ನಿನಗೆ ತಲೆ ಕೆಟ್ಟಿದೆ ಅಂತ ಗ್ಯಾರಂಟಿ ಆಯ್ತು. ನಾನ್ ಕೇಳ್ದೆ, ಯಾಕಣ್ಣ ಏನಾಯ್ತು? ಗುರುಗಳು ಸಕ್ರಪಟ್ಟಣದಲ್ಲೇ ಇದಾರೆ, ಅದು ಎಷ್ಟೋ ಜನ ದೋಸೆ ತರಿಸ್ಕೊಟ್ರು, ಅವರು ತಿಂದ್ರು, ಇಲ್ಲೇ ಇದಾರೆ ಅವ್ರು, ಎಲ್ಲೂ ಹೋಗಿಲ್ಲ. ನೀನ್ ಯಾಕೆ ಅಲ್ಲಿ ಬಂದಿದ್ಯಾ ಅಂತ ಹೇಳ್ತಾ ಇದೀಯ? ಅವಾಗ ನನಗೆ ಅನ್ಸಿದ್ದು, ಈ ಋಷಿ ಮೂಲ, ಗುರು ಮೂಲ ಇದನ್ನೆಲ್ಲ ಕಂಡಿಡಿಯಕ್ ಹೋಗ್ಬಾರ್ದು. ನಾವ್ ಅನುಭವಿಸಿದ್ದು ಅಷ್ಟೇ ನಮಗ್ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಅದನ್ನ ಮುಂದುವರ್ಸಕ್ ಹೋಗ್ಲಿಲ್ಲ. ಒಂದ್ ಸತ್ಯ ಏನಂತಂದ್ರೆ, ಗುರುಗಳು ಬಂದಿದ್ ನಿಜ, ಅಲ್ಲಿ ಕುತ್ಕೊಂಡು ಸಿನಿಣ್ಣವ್ರ ಹತ್ರ ಮಾತಾಡಿದ್ ನಿಜ, ಮತ್ತೆ ನನಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ತಿನ್ಸಿದ್ ನಿಜ. ಇದು ನನ್ ಪುಣ್ಯ. ಇಷ್ಟಕ್ಕೆ ನಾನು ತೃಪ್ತನಾಗಿ ಅಲ್ಲಿಗೆ ಆ ಒಂದು ಘಟನೆ ಮುಗೀತು. ಅದಾದ ನಂತರ ಇನ್ನೊಂದ್ ಸ್ವಲ್ಪ ಕಳೀತು. ಗುರುಗಳ ಬಗ್ಗೆ ಸುಮಾರು ಜನ ಹೇಳೋದನ್ನ ಹಂಗೆ ಕೇಳ್ತಾ ಇದ್ದು ಆನಂದ ಪಡೋದು ಎಲ್ಲ ನಡೀತಾ ಇತ್ತು. ಇದಾದ ನಂತರ ಅವರು ಪ್ರಖ್ಯಾತ ಕರ್ನಾಟಕ ಸಂಗೀತ ವಿದ್ವಾಂಸ ಒಬ್ರು ನಮ್ಮ ಮನೆಗೆ ಬರ್ತಾ ಇದ್ರು. ಅವರು ಕನ್ನಡದ ಒಂದು ದೊಡ್ಡ ಕಾವ್ಯ ಕುಮಾರವ್ಯಾಸ ಭಾರತ, ಅದಕ್ಕೆ ವಾಚನ ಮತ್ತು ವ್ಯಾಖ್ಯಾನ ಒಂದು ಕ್ಯಾಸೆಟ್ ಸೀರೀಸ್ ಮಾಡ್ತಾ ಇದ್ರು ಅವರು. ಸುಮಾರು 15 ಸೀರೀಸ್ ಕ್ಯಾಸೆಟ್, ಅದು ಒಂದೊಂದು ಸೀರೀಸ್ ಅಲ್ಲಿ 2 ಕ್ಯಾಸೆಟ್ ಬರುತ್ತಲ್ಲ, ವ್ಯಾಖ್ಯಾನ ಇದೆಲ್ಲ ಮಾಡ್ತಾ ಇದ್ರು ಅವರು. ಸುಮಾರು 5 ಅಥವಾ 6ನೇ ಸೀರೀಸ್ ಅಂತ ಕಾಣುತ್ತೆ. ಅದನ್ನ ಗುರುಗಳಿಗೆ ಅರ್ಪಣೆ ಮಾಡ್ಬೇಕು ಅಂತ, ಅಥವಾ ಗುರುಗಳ ಕೈಯಲ್ಲಿ ಅದನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅವರಿಗೆ. ಸೊ ನಮ್ಮ ಮನೆಗ್ ಬಂದಿದ್ರು. ನಮ್ದೆಲ್ಲ ಗುರುಭಕ್ತಿ ಹೇಗೆ ಅಂತಂದ್ರೆ, ತೋರಿಸ್ಕೊಳ್ಳೋದೇ ಜಾಸ್ತಿ ಅಲ್ಲ ನಮ್ದು, ತೋರಿಸ್ಕೊಳ್ಳೋದು ಜಾಸ್ತಿ ನಮ್ದು. ಅವರಿಗೆ ಇಲ್ಲ ಇಲ್ಲ, ಗುರುಗಳು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಅವ್ರ ಮನೆಗೆ ಅಂತೆಲ್ಲ ಅವ್ರಿಗೆ ಹೇಳಿ, ಬೆಳಿಗ್ಗೆ ಸುಮಾರು ಒಂದ 7-8 ಗಂಟೆ ಹೊತ್ತಿಗೆ ಹೊರಟು ಕಾರಲ್ಲಿ ಗುರುಗಳ ಮನೆಗೆ ಹೋದ್ರು. ನಮ್ ಪುಣ್ಯ ಅವತ್ತು ಗುರುಗಳ ಮನೆಯಲ್ಲಿ ತುಂಬಾ ಜನ ಯಾರು ಇರಲಿಲ್ಲ, ಆದಷ್ಟು ಖಾಲಿ ಇತ್ತು. ಗುರುಗಳು ಒಳಗಡೆ ಹಾಲಲ್ಲಿ ಒಂದು ಕುರ್ಚಿ ಮೇಲೆ ಕೂತಿದ್ರು, ಒಂದು ನಾಯಿ ಮಲಗಿತ್ತಲ್ಲಿ ಅವ್ರ ಮುಂದೆ. ನಾನು ಸೀದಾ ಹೋದವನು ಗುರುಗಳಿಗೆ ನಮಸ್ಕಾರ ಮಾಡಿದೆ. ಬಹುಶಃ ನಮ್ಮ ಜೊತೆ ಬಂದವರಿಗೆ ಗುರುಗಳು ಹೇಗಿರ್ತಾರೆ ಅನ್ನೋ ಕಲ್ಪನೆ ಬೇರೆ ಇತ್ತು. ಈ ತರ ತುಂಬಾ ಸರಳವಾದ ವ್ಯಕ್ತಿತ್ವ ಅನ್ನೋದು ಬಹುಶಃ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಒಂದ್ ನಿಮಿಷ ಅಚ್ಚರಿಯಿಂದ ನೋಡ್ತಾ ಇದ್ರು ಅವರು. ಗುರುಗಳು ಎದ್ದು ಬಿಟ್ಟು, ಸಂಗೀತ ಸರಸ್ವತಿ ಬಂದಿದ್ಯಾ ಬಾರಮ್ಮ ಅಂತ ಹೇಳಿ ಕರೆದ್ರು. ನನಗೆ ಒಂಥರ ಆಶ್ಚರ್ಯ ಆಯ್ತು, ಇವ್ರ ಸಂಗೀತ ಇದೆಲ್ಲ ಹೆಂಗ್ ಗೊತ್ತ ಗುರುಗಳಿಗೆ. ಇರ್ಲಿ, ಕರೆದ್ರು. ಒಳಗಡೆ ಗುರುನಾಥರು ಪೂಜೆ ಮಾಡ್ತಿದ್ದಂತ ದೇವರ ಮನೆಯಲ್ಲಿ ಕೂರಿಸಿ ಅವರಿಗೆ ಪಾದ ಪೂಜೆ ಮಾಡಿದ್ರು ಗುರುಗಳು. ಎಂತ ದೊಡ್ಡ ವ್ಯಕ್ತಿತ್ವ ಗುರುಗಳು. ಆ ವಿದ್ಯೆಗೆ, ಆ ವಿದ್ಯೆ ಪರ್ವತಕ್ಕೆ ಅವರು ಕೊಡ್ತಿದ್ದ ಗೌರವ ಅದು. ನನಗಿನ್ನ ಚಿಕ್ಕವರು ಅದೆಲ್ಲ ಇರ್ಲಿಲ್ಲ ಅವರಿಗೆ. ಎಂತ ಮುಗ್ಧ ಭಾವನೆ. ಸಂಗೀತ ಸರಸ್ವತಿ ನಮ್ಮ ಮನೆಗೆ ಬಂದ ಹೇಳಿ ನಾನು ಪಾದ ಪೂಜೆ ಮಾಡ್ತಾ ಇದ್ದೆ, ಈ ಭಾವನೆ ಕೂರ್ಸಿ ಮಾಡಿದ್ರು. ಆನಂತರ ಅಲ್ಲಿ ನಮ್ಗೆಲ್ಲ ತಿಂಡಿ ಮಾಡ್ಬೇಕು ಹೇಳಿದ್ರು. ಚಿತ್ರಾನ್ನ ಮಾಡೋದು. ಸರಿ, ಚಿತ್ರಾನ್ನ ಮಾಡು ಅಂತ ಹೇಳಿದಾಗ ನಾನೇನ್ ಮಾಡ್ದೆ, ಅಷ್ಟೊತ್ತಿಗೆ ಗುರುನಾಥರ ಜೊತೆ ನಾವು ಕೂತ್ಕೊಂಡು ಒಂದು 1/4 ಗಂಟೆ 1 ಗಂಟೆ ಮೇಲಾಗಿತ್ತು. ನಾನು ಯಾವ್ದೋ ಒಂದು ವಿಚಾರಕ್ಕೆ, ಯಾವ್ದೋ ಒಂದು ಕೆಟ್ಟ ಅಭ್ಯಾಸ, ನಾನು ಹೊರಗಡೆ ಹೋಗ್ಬಂದ್ಬೋಣ, ಒಂದ್ಸರಿ ಅದನ್ನು ಮುಗಿಸ್ಕೊಂಬರೋಣ ಅಂತೇಳಿ ಎದ್ದೆ. ಅಕಸ್ಮಾತ್ ಕೇಳಿದ್ರೆ ಎಲ್ಲಿಗೆ ಹೊರಟ ಅಂತ ಕೇಳಿದ್ರೆ, ನಿಂಬೆಹಣ್ಣು ತರ್ತೇನೆ ಚಿತ್ರಾನ್ನಕ್ಕೆ ಅಂತ ಹೇಳೋಣ ಅಂತ ಅನ್ಕೊಂಡೆ. ಎದ್ ಕೂಡ್ಲೆ ನಮ್ ಕಡೆ ಗುರುಗಳು ನೋಡ್ಲಿಲ್ಲ. ಅವ್ರು ಹೇಳಿದ್ರು, ನಿಂಬೆಹಣ್ಣು ಮನ್ಲ ಇದೆ, ಏನ್ ತರ್ಬೇಕಾಗಲ್ಲ, ಕೂತ್ಕೊಂಡ್ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ. ಆ ನಂತರ
ಎಲ್ಲ ಮುಗಿದ ನಂತರ ನೀವು ಅಷ್ಟೋ ಜನ ಶೃಂಗೇರಿಗೆ ಹೋಗ್ಬಿಟ್ಟು ಮಹಾಸನ್ನಿಧಾನ ದರ್ಶನ ಮಾಡಿ, ಅಲ್ಲಿ ಅವರ ತಾಯಿಯವರ ಸಮಾಧಿ ಇದೆ. ಆ ಸಮಾಧಿಯನ್ನ ನೀವೆಲ್ಲ ದರ್ಶನ ಮಾಡ್ಬಿಟ್ಟು ಶೃಂಗೇರಿಯಲ್ಲಿ ಪ್ರಸಾದ ತಗೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬಂದೆ ಅಂತ ಗುರುಗಳೆಲ್ಲ ಹೇಳಿ, ಆ ಕಾರಲ್ಲಿ ಹಿಂದ್ಗಡೆ ತರಕಾರಿ, ತುಂಬಾ ತರಕಾರಿಗಳು, ಧಾನ್ಯಗಳು ಏನೇನ್ ಕೊಡ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಇಟ್ಟು ಎಲ್ಲದನ್ನು ಗುರುಗ್ ಸಮರ್ಪಣೆ ಮಾಡಿ ಅಂತ ಹೇಳಿದ್ರು. ಹೇಳ್ಬಿಟ್ಟು ನನ್ನ ಕೈಗೆ ಒಂದು ಇದು ಅಡಿಕೆ ಪಟ್ಟೆ ಕೊಟ್ರು. ಅಡಿಕೆ ಹಾಳೆ ಅದು ಪಟ್ಟೆ, ಅದರಲ್ಲಿ ಬಿಲ್ ಪತ್ರ ಇಟ್ಬಿಟ್ಟು ಕಟ್ಬಿಟ್ಟು ನನ್ ಕೈ ಕೊಟ್ಟು, ಸನ್ನಿಧಾನಕ್ಕೆ ನಮಸ್ಕಾರ ಮಾಡುವಾಗ ನೀವು ಅವ್ರ ಮುಂದೆ ಇಟ್ಬಿಟ್ಟಿದ್ನ ಅಂತ ಹೇಳಿ ನನ್ ಕೈ ಕೊಟ್ಟಿದ್ರು. ಸರಿ, ಅಲ್ಲಿಂದ ನಾವು ಹೊರಟು ಶೃಂಗೇರಿಗೆ ಹೋಗೋ ಹೊತ್ತಿಗೆ ನರಸಿಂಹವನಕ್ಕೆ ನಾವು ಎಂಟ್ರಿ ಕೊಡುವಂತ ಟೈಮ್ ಮುಗಿದೋಗಿತ್ತು. 1:15 ಆಗಿತ್ತು. ಅಷ್ಟೊತ್ತಿಗೆ ಮುಗಿದೋಗಿತ್ತು, 1 ಗಂಟೆಗೆ ಮುಗಿದೋಗುತ್ತೆ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ನಾವು ಅಲ್ಲಿ ಹೋಗ್ತಿದ್ದಂಗೆ, ಸೇತುವೆ ಹತ್ರ ಹೋಗ್ತಿದ್ದಂಗೆ, ಸಕ್ರಪಟ್ಟಣದ ಗುರುಗಳು ಕಳ್ಸಿರೋಲ್ವಾ, ಬನ್ನಿ ಬನ್ನಿ ಅಂತ ಹೇಳಿ ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅವನ ಕರ್ಕೊಂಡು ಹೋದ್ರೆ ಮಹಾಸನ್ನಿಧಾನ ಭಾರತೀ ತೀರ್ಥ ಗುರುಗಳ ಸದ್ಗುರುಗಳ ದರ್ಶನ ಆಯ್ತು ನಮಗೆ. ಅವರ ಮಾತೃಶ್ರೀ ಅವರ ಬೃಂದಾವನ ಅಲ್ಲೇ ಮಾಡಿದ, ಅವ್ರನ್ನು ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ಗುರುಗಳು ಕೊಟ್ಟಿದ್ನೆಲ್ಲ ಹಿಡ್ಕೊಂಡು ಹೋಗಿತ್ತು. ಅದನ್ನೆಲ್ಲ ಗುರು ಸನ್ನಿಧಾನಕ್ಕೆ ಒಪ್ಸಿ ಎಲ್ಲ ಬಂದು, ಈ ನಡುವೆ ಏನಾಯ್ತು, ನಾನು ಗುರುಗಳು ಕೊಟ್ಟ ಅಡಿಕೆ ಪಟ್ಟನ ಮರೆತು ಕಾರಲ್ಲ ಬಿಟ್ಟೋಗ್ಬಿಟ್ಟಿದ್ದೇನೆ. ಎಲ್ಲಾ ಮುಗಿಸ್ಕೊಂಡು ನಾವು ಶೃಂಗೇರಿ ಬಿಟ್ಟಾಗ ಸಂಜೆ ಒಂದು 6-6:30 ಆಗಿತ್ತು. ಹೆಚ್ಚು ಕಡಿಮೆ ಬಾಳೆಹೊನ್ನೂರು ದಾಟದ ನಂತರ ನನಗೆ ಜ್ಞಾಪಕ ಬಂದಿತ್ತು, ಗುರುಗಳು ಅದನ್ನ ಕೊಟ್ಟಿದ್ರಲ್ಲ ನನಗೆ, ಅದನ್ನ ಕೊಡ್ಲೇ ಇಲ್ವಲ್ಲ, ಸನ್ನಿಧಾನಕ್ಕೆ ಒಪ್ಪಿಸ್ಲಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಇದು ಯಾಕೋ ನಾನ್ ತಪ್ಪು ಮಾಡಿದೆ ಅಂತ ಹೇಳಿ ನನಗೆ ತುಂಬಾ ಬೇಜಾರಾಯ್ತು. ಅಲ್ಲಿಂದ ಹೆಂಗಿದ್ರು ವಾಪಸ್ ಸಕ್ರಪಟ್ಟಣ ಮೇಲೆ ಹೋಗ್ತೀವಲ್ಲ, ಗುರುಗಳಿಗೆ ವಾಪಸ್ ಕೊಟ್ಟು ಹೋಗೋಣ ಅಂತೇಳಿ ಸಕ್ರಪಟ್ಟಣ ಹತ್ರ ಬಂದಾಗ ಅವ್ರ ಮನೆ ಹತ್ರ ನಾವು ಕಾರನ್ನು ತಿರುಗಿಸ್ಕೊಂಡು ಹೋದಾಗ ಗುರುಗಳ ಮನೆ ಪೂರ್ತಿ ಬಾಗಿಲಾಕಿತ್ತು, ಲೈಟ್ ಎಲ್ಲ ಆಫ್ ಆಗಿತ್ತು. ಬಹುಶಃ ಮೊದಲನೇ ಸರಿ ನಾನು ನೋಡಿದ್ದೆ ಅಂದ್ಕೊಂಡು. ಆ ಸಮಯದಲ್ಲಿ ಇನ್ನೇನು ಮಾಡಕ್ಕಾಗಲ್ಲ, ಮತ್ತೆ ಹೀಗೆ ಬರ್ಸಿರು ಬೈಬೋದು ಅಂತೇಳಿ ಮನೆಗೆ ಬಂದ್ಬಿಟ್ಟೆ. ಆ ಅಡಿಕೆ ಪಟ್ಟೆ ಮನೇಲೆ ಇಟ್ಟದ್ದು, ದಿವಸ ತೊಳೆದಾಟ. ಏನ್ ಗುರುಗಳು ಹೇಳಿದ್ ಒಂದ್ ಸಣ್ಣ ಕೆಲಸ ಮಾಡಕ್ಕಾಗಲ್ಲ, ಏನ್ ಮಾಡ್ಬೇಕು ಇದನ್ನ ಗೊತ್ತಾಗ್ಲಿಲ್ಲ ನನಗೆ. ಅದಾದ ನಂತರ ಒಂದ್ 15-20 ದಿವಸ ಆದ ನಂತರ ಮತ್ತೊಂದ್ಸರಿ ಸಕ್ರಪಟ್ಟಣಕ್ಕೆ ಹೋಗಂತ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ನಮಸ್ಕಾರ ಮಾಡ್ದೆ. ಅಲ್ಲಯ್ಯ, ನೀನು ನಿಮ್ಮೂರಲ್ಲ ಈಶ್ವರನ್ ಗುಡಿ ಇದೆ, ತಗೊಂಡ್ ಹೋಗ್ಬಿಟ್ಟು ಅವನ್ ತಲೆ ಮೇಲೆ ಬಿಲ್ ಪತ್ರ ಹಾಕ್ಬಿಟ್ಟಿದ್ರೆ ಇಲ್ಲಿ ಮುಗ್ದೆ ಹೋಗಿರಲ್ಲ, ಯಾಕೆ ಅಷ್ಟೊಂದು ತೊಳೆದಾಡಬೇಕು, ನಿನಗೆ ಅಷ್ಟು ಗೊತ್ತಾಗ್ಲಿಲ್ವ? ನನ್ ನೇರವಾಗಿ ಹೇಳ್ದೆ, ಗುರುಗಳ ಆಧ್ಯಾತ್ಮದಲ್ಲಿ ಇಷ್ಟೊಂದು ಮುಂದುವರೆದಿದ್ರೆ ನಿಮ್ ಅಗತ್ಯನೇ ಇರ್ತಿರಲ್ಲ, ನಮಗೆ ಅಷ್ಟೆಲ್ಲ ಎಲ್ಲಿ ಗೊತ್ತಾಗತ್ ನಮಗೆ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಆನಂತರ ಮನೆಗ್ ಬಂದಾಗ ನಮ್ಮೂರಿನ ಈಶ್ವರನ ಮೇಲೆ ಒಂದು ಬಿಲ್ ಪತ್ರ ಹಾಕಿದ್ದು ನನಗೆ ಅಲ್ಲಿನ ನೆಮ್ಮದಿ ಸಿಗ್ತಾನೆ. ಹಾಗೆ ನಾನು ಪ್ರತಿ ಸಾರಿ ನನ್ನ ಒಂದು ಇದರಲ್ಲಿ ವೆಂಕಟಾಚಲ ಗುರುನಾಥರನ್ನ ನಾನು ಸುಮಾರು ಒಂದು 10-12 ಸರಿ ದರ್ಶನ ಮಾಡಿರ್ಬೋದು. ಪ್ರತಿ ಸರಿ ಗುರುನಾಥರ ದರ್ಶನ ಆದ ಕೂಡ್ಲೆ, ಅವ್ರು ನೋಡಿದ ಕೂಡ್ಲೆ ನನ್ನನ್ನು ಬಹುವಾಗಿ ಸೆಳೆದಿದ್ದೆ ಯಾವ್ದಂತಂದ್ರೆ, ಅವರ ತುಂಬಾ ತೇಜಸ್ಸಿದ್ದ ಅವರ ಕಣ್ಣುಗಳು. ಆ ಕಣ್ಣಲ್ಲಿ ಒಂದು ಕಾಂತಿ ಇತ್ತು. ಅದು ಎಂತ ಕಾಂತಿ ಅಂತಂದ್ರೆ, ನಾವು ಎಂತದೇ ನಾವು ಇಟ್ಕೊಂಡು ಹೋಗಿದ್ವಿ, ಮೊದಲ್ ನೋಟಕ್ಕೆ ಒಂದ್ ನೆಮ್ಮದಿ ಸಿಗ್ತಾ ಇತ್ತು. ಗುರುಗಳ ದರ್ಶನ ಆದ ಕೂಡಲೇ ಒಂದ್ ನೆಮ್ಮದಿ ಸಿಗ್ತಾ ಇತ್ತು. ಇನ್ನು ಅವ್ರು ಕೂರಿಸ್ಕೊಂಡು ನಮ್ಮನ್ನ ಮಾತಾಡಿದ್ರು ಅಂತಂದ್ರೆ ಅದು ಇನ್ನೊಂಥರ ನೆಮ್ಮದಿ. ಯಾವುದೇ ಬೂಟಾಟಿಕೆ ಇಲ್ಲದಂತಹ ಸಾದಾ ಸೀದಾ ನಡವಳಿಕೆ. ಏನ್ ತಪ್ಪು ಮಾಡಿದಾರೆ ಅದನ್ನ ನೇರವಾಗಿ ಹೇಳಿ, ನೀನ್ ಇದನ್ನ ಸರಿ ಮಾಡ್ಕೊ, ನೀನ್ ಈ ತರ ಮಾಡು, ಈ ತರ ತುಂಬಾ ಹೇಳಿ ಒಂಥರ ಈ ತಾಯಿ ಪ್ರೀತಿ. ಅವ್ರು ನಗ್ತಾ ಇದ್ದಿದ್ದು ಹೆಂಗೆ ಅಂತಂದ್ರೆ, ತಾವೆಲ್ಲ ಗಮನಿಸಿರ್ಬೋದು, ಈ 6-7 ತಿಂಗಳ ಮಕ್ಕಳು, 6-7 ತಿಂಗಳ ವಯಸ್ಸಿನ ಮಕ್ಕಳು ಅವಾಗಿಂದ ನಗದ ಕಲ್ತಿರೋದು. ಎಷ್ಟು ಮುಖಭಾವದಿಂದ ನಗ್ತಾವ, ಅವಾಗಿಂದ ನಗದ ಕಲ್ತಿರತ್ತೆ. ಗುರುನಾಥರು ನಕ್ಕಾಗಲು ನನಗೆ ಹಂಗೆ ಅನಿಸ್ತಾ ಇತ್ತು, ಒಂದು ಒಳ್ಳೆ ಮಗು ನಕ್ಕಂಗ್ ನಗ್ತಾರೆ ಇವರು. ಮತ್ತ ಅವ್ರದ್ದೇನು ತುಂಬಾ ದೊಡ್ಡ ಡ್ರೆಸ್ ಅಲ್ಲ, ಏನಿಲ್ಲ, ಸಾದಾ ಸೀದಾ ಒಂದ್ ಪಂಚೆ, ಒಂದು ಇದು ಅಷ್ಟ್ರಲ್ಲೇ ಇರೋರು, ಹವಾಯಿ ಚಪ್ಪಲಿ. ಆದ್ರೆ ಅವ್ರನ್ನ ನೋಡಕ್ ಬರ್ತಿದ್ದವ್ರ ಎಂತವ್ರು ನಾವು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅಂತ ದೊಡ್ಡ ವ್ಯಕ್ತಿಗಳು ಬಂದ್ರು ಗುರುವಿನ ಮುಂದೆ ಚಿಕ್ಕವರಾಗಿ ಗುರು ಮಾರ್ಗದರ್ಶನ ನಡ್ಕೊಂಡಿದ್ನ ನಾವು ಖುದ್ದಾಗಿ ನೋಡಿದ್ವಿ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರ ಹೆಸರುಗಳು ಹೇಳೋದು ಬೇಡ, ಎಂತೆಂತ ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಸಿನಿಮಾ ನಟರು,
ಇಂಥವ್ರು ಅಂತಲ್ಲ, ಒಬ್ಬ ಸಣ್ಣ ಸಾಮಾನ್ಯವಾದ ಕೂಲಿ ಮಾಡೋಂತ ವ್ಯಕ್ತಿಯಿಂದ ಹಿಡಿದು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅವ್ರ ಹತ್ರ ಬರ್ತಾ ಇದ್ರು, ಅವ್ರ ಮಾರ್ಗದರ್ಶನ ಪಡಿತಾ ಇದ್ರು. ಆ ತರದ ಒಂದು ಸಾಧನೆಯನ್ನ ಮಾಡಿದವರು ನಮ್ಮ ಸಕಲಪಟ್ಟಣದ ವೆಂಕಟಾಚಲ ಅವಧೂತರು. ಆಮೇಲೆ ಕೆಲವರು ಹೇಳ್ತಾ ಇದ್ರು, ನನಗೆ ಅವ್ರ ಜೊತೆ ಮಾತಾಡುವಾಗ ಗುರುಗಳು ಈ ತರ ಪವಾಡ ಮಾಡಿದ್ರು, ಆ ತರ ಪವಾಡ ಮಾಡಿದ್ರು. ಇಲ್ಲ, ನನಗೆ ಅದು ಪವಾಡ ಅಂತ ಅನ್ಸಲ್ಲ, ಅವನ ಸಹಜವಾದ ಪ್ರಕ್ರಿಯೆ ಅಂತ ಅನಿಸ್ತಾ ಇತ್ತು ನನಗೆ. ಈಗ ನನಗೇನೋ ಒಂದು ಕೆಲಸ ಆಗ್ಬೇಕಾಗಿರತ್ತೆ ಅಂತ ಇಟ್ಕೊಡೆ, ಆ ಸಮಯದಲ್ಲಿ ನಾನು ಹೋಗಿ ಗುರುನಾಥನ್ ಕೇಳಿದಾಗ ಈ ತರ ನನಗೊಂದ್ ತೊಂದರೆ ಇದೆ, ಈ ತರ ಆಗ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದ ಪರಿಹಾರ ಅಂತ ಇದೆಯಲ್ಲ, ಅದನ್ನ ವಿಮರ್ಶೆ ಮಾಡ್ದಲ್ಲೇ ನಾವು ಅದನ್ನ ಮಾಡಿದ್ರೆ ಖಂಡಿತವಾಗಲೂ ಸರಿ ಆಗ್ತಾ ಇತ್ತು. ಇದು ನನ್ನ ಅನುಭವ. ಯಾಕೆಂದ್ರೆ ಗುರುಗಳು ಹೇಳಿದ ಮಾತನ್ನ ತಲೆ ಮೇಲೆ ಮಾಡ್ಬೇಕು ಅಷ್ಟೇ ಗೊತ್ತಿತ್ತು. ಆ ರೀತಿ ಅಲ್ಲಿ ಗುರು ಸೇವೆ ಮಾಡಿದವರು ನನಗೆ ಒಂದು 3-4 ಜನ ಗೊತ್ತು. ಆ ರೀತಿ ವೆಂಕಟಾಚಲ ಗುರುಗಳ ಜೊತೆ ಇದ್ದು ಒಂದು ಸಣ್ಣ ಸ್ವಾರ್ಥ ಇಲ್ದಲ್ಲ ಗುರು ಸೇವೆ ಮಾಡಿದಂತಾರೆ. ಇವತ್ತು ಗುರುನಾಥರ ಭೌತಿಕ ದೇಹ ಇಲ್ದಲೇ ಇದ್ರು ಅವರ ಆಶೀರ್ವಾದದಿಂದ ಇವರು ಎಷ್ಟು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಅಥವಾ ಎಷ್ಟು ನೆಮ್ಮದಿಯಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಮಾಡಿದ ಗುರು ಸೇವೆಯ ಫಲ. ಆ ಕಾರಣದಿಂದಲೇ ಅವ್ರು ಅಷ್ಟೊಂದು ತುಂಬಾ ಜೀವನದಲ್ಲಿ ಅತ್ಯಂತ ಉನ್ನತವಾದ ಮಟ್ಟವನ್ನು ಮುಟ್ಟಿದ್ದಾರೆ. ಇದು ವೆಂಕಟಾಚಲ ಗುರುಗಳ ಹಿರಿಮೆ. ನಾನು ಹೇಳೋದಕ್ಕೆ ಹೋದ್ರೆ ಇದು ನನ್ನ ಅನುಭವ. ಗುರುನಾಥರನ್ನ ನಾನು ಕಂಡಾಗ ನನಗಾದ ಅನುಭವಗಳು. ಅದು ಗುರುನಾಥರು ಇದ್ದಾಗ ನಾನು ಪವಾಡಗಳ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಯಾಕಂತಂದ್ರೆ ಅದನ್ನ ನನ್ನ ಪ್ರಕಾರ ಪವಾಡ ಅಲ್ಲ, ಗುರುಗಳು ಮಾಡಿದ್ದು ಸಹಜವಾದ ಪ್ರಕ್ರಿಯೆ. ದಿಕ್ ತಪ್ಪಿ ಬೇರೆ ಕಡೆ ಹೋಗ್ತಿದ್ದಂಥವ್ರನ್ನ ಸೆಳ್ಕೊಂಡ್ಬಂದು ಸರಿದಾರಿಯಲ್ಲಿ ತೋರಿಸಿ ಸನ್ಮಾರ್ಗವನ್ನ ತೋರಿಸಿದಂಥವ್ರು ವೆಂಕಟಾಚಲ ಗುರುಗಳು. ಅದಕ್ಕೆ ಅವ್ರನ್ನ ಇವತ್ತಿಗೂ ಸಾವಿರಾರು ಜನ ಆರಾಧನೆ ಮಾಡ್ತಾರೆ. ನಮಗೆ ಗುರುನಾಥರು ಇನ್ನೂ ಇರ್ಬೇಕಾಗಿತ್ತು, ಅವ್ರ ಭೌತಿಕ ನಮ್ ಜೊತೆನೆ ಇರ್ಬೇಕಾಗಿತ್ತು ಅಂತ ಇವತ್ತು ಹೇಳೋರನ್ನ ಕೇಳಿದ್ದೇನೆ. ಯಾಕಂದ್ರೆ ಅವರು ತೋರಿಸಿದ ಸನ್ಮಾರ್ಗ, ಅವರು ಚೆನ್ನಾಗಿರಂತ ಒಂದು ಮಾರ್ಗದಲ್ಲಿ ಹೋಗಿದ್ದಕ್ಕೆ ಗುರುನಾಥರನ್ನ ಅಷ್ಟೊಂದು ಇದು ಮಾಡ್ಕೊಂತಾರೆ, ನೆನಪಿಸ್ಕೊಂತಾರೆ. ಆಮೇಲೆ ನಾನು ಎಷ್ಟೋ ಜನ ನೋಡಿದ್ದೀನಿ, ಅವ್ರಿಗೆ ದಿನ ಬೆಳಗಾಗದೆ ಗುರುನಾಥರಿಗೆ ಒಂದು ನಮಸ್ಕಾರ ಮಾಡಿ ಹೊರಡೋದ್ರಿಂದ. ನನ್ಗೆ ಅನ್ಸುತ್ತೆ ಗುರುನಾಥರಿಗೆ ಹೇಗೆ ಇದೆಲ್ಲ ಗೊತ್ತಾಗ್ತಾ ಇತ್ತು. ನಾವ್ ಯಾರು ಅಂತ ಅವ್ರಿಗೆ ಚಿಕ್ಕ ವಯಸ್ಸಿಂದ ನೋಡಿದ್ರೆ ಇವನ್ ಇಂಥವನು ಹಿಂಗ್ ಮಾಡ್ತಾನೆ ಅಂತ ಗೊತ್ತಿರ್ಬೋದು. ನಾವ್ ಯಾವತ್ತೂ ನೋಡೇ ಇರ್ಲಿಲ್ಲ. ಮೊದಲನೇ ಸರಿ ನೋಡುವಾಗಲೇ ಅವ್ರದ್ದು ಎಲ್ಲದನ್ನು ಅವ್ರು ಹೇಳ್ತಾ ಇದ್ರು. ಅದು ಹೇಗೆ ಸಾಧ್ಯ? ಗುರುನಾಥರಿಗೆ ಆ ಶಕ್ತಿ ಹೇಗೆ ಬಂದಿದ್ ಸಾಧ್ಯ ಅಂದ್ರೆ, ಗುರುನಾಥರು ಯಾವಾಗಲೂ ಹೇಳೋರು, ಆ ಶಕ್ತಿನ ನಾವು ಹುಡುಕ್ತಾ ಇರ್ಲಿಲ್ಲ. ಅಂದ್ರೆ ಗುರು ಬಂಧುಗಳು ಯಾರು ಅದನ್ನ ಶಕ್ತಿ ಹುಡುಕ್ತಾ ಇರ್ಲಿಲ್ಲ. ಅವ್ರಿಗೆ ಬೇಕಾಗಿದ್ದ ಗುರು ಬಂಧುಗಳಿಗೆ ಗುರುವಿನ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ಎರಡೇ ಬೇಕಾಗಿತ್ತು. ಹಾಗಾಗಿ ಜೀವನದಲ್ಲಿ ಎಲ್ಲ ಉನ್ನತ ಸ್ಥಾನವನ್ನು ಅಲಂಕರಿಸಿದಾಗ ತುಂಬಾ ನೆಮ್ಮದಿಯನ್ನು ಪಡೆದಿದ್ದಾರೆ ಗುರು ಬಂಧುಗಳು. ಗುರುನಾಥರು ಯಾವಾಗಲೂ ಮುಖ್ಯವಾಗಿ ಹೇಳ್ತಿದ್ದ ಮಾತೇನು ಅಂತಂದ್ರೆ, ಮುರಿಬೇಡ, ಮೆರಿಬೇಡ, ಮರಿಬೇಡ ಅಂತ ಹೇಳೋರು. ಮುರಿಬೇಡ, ಯಾರ ಮನೇನೂ ಮುರಿಬೇಡ ಅಥವಾ ಯಾರ ಮನ್ಸನ್ನು ಮುರಿಬೇಡ. ಮೆರಿಬೇಡ, ತುಂಬಾ ದುಡ್ಡು ಬಂತು ಅಂತನೋ ತುಂಬಾ ಶ್ರೀಮಂತ ಅಂತನೋ ಯಾವ್ದಕ್ಕೂ ಮೆರಿಬೇಡ. ಮುರಿಬೇಡ ಅಂತ ಮರಿಬೇಡ ಅಂದ್ರೆ, ನಿನ್ಗೆ ಎಷ್ಟೋ ಜನ ಯಾವ್ಯಾವ್ದೋ ರೀತಿಯಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಅಥವಾ ಏನೋ ಒಂದ್ ಸಹಾಯನೋ ಅಥವಾ ಮಾರ್ಗದರ್ಶನ ಕೊಟ್ಟಿರ್ತಾರೆ, ಅಂತವ್ರನ್ನ ಯಾವತ್ತೂ ಮರಿಬೇಡ ಅಂತ. ಈ 3 ಮಾತನ್ನ, ಮುರಿಬೇಡ, ಮೆರಿಬೇಡ, ಮರಿಬೇಡ, ಈ 3 ಮಾತನ್ನ ಯಾವಾಗಲೂ ಹೇಳೋದು ಗುರುನಾಥ. ಹಾಗೆ ಈ ಮಾತು ವ್ಯಾಖ್ಯಾನ ಮಾಡುವಾಗ ಯಾರು ಯಾವ ರೀತಿ ಬೇಕಾದ್ರೆ ಅವ್ರವ್ರಿಗೆ ವ್ಯಾಖ್ಯಾನ ಮಾಡ್ಬೋದು, ನನಗೆ ಗೊತ್ತಿಲ್ಲ ಅದು. ಬಟ್ ಅವ್ರವ್ರ ಭಾವನೆಗೆ ತಕ್ಕಂತೆ ವ್ಯಾಖ್ಯಾನ ನಾನು ಅನ್ಕೊಂಡಿದ್ದ ಅರ್ಥನ ತಮ್ಮೆದುರು ಪ್ರಸ್ತುತ ಪಡಿಸಿದ್ ನಾನು. ಹಾಗಾಗಿ ಇಷ್ಟು ಸುಮಾರು ನನ್ನ ಜೀವನದಲ್ಲಿ 10-12 ಸರಿ ಗುರುಗಳು ದರ್ಶನ ಮಾಡಿದೆ. ಹಾಗೆ ನನ್ನ ಸ್ನೇಹಿತ ಒಬ್ರಿದ್ದಾರೆ ನಮ್ಮೂರಲ್ಲೇ. ಆಕ್ಚುಲಿ ನಾನು ಮತ್ತೆ ಅವನು ಕಳೆದ 50 ವರ್ಷದಿಂದ ತುಂಬಾ ಸ್ನೇಹಿತರು ನಾವು. ಅವನಿಗೆ ಗುರುನಾಥರ ಕಂಡ್ರೆ ತುಂಬಾ ಭಕ್ತಿ. ಅವನು ಅಷ್ಟೇ, ಯಾವಾಗ್ಲೂ ಇವತ್ತಿಗೂ ಹೇಳ್ತೇನೆ, ಅವನು ಬೆಳಿಗ್ಗೆ ಇದ್ರೆ ಫಸ್ಟ್ ಗುರುಗಳಿಗೆ ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡೇ ಹೊರಡೋದು ಅವನು. ಅವ್ನು ಯಾವಾಗ್ಲೂ ಹೇಳ್ಕೊಳ್ಳೋದು, ಗುರುನಾಥರ ಆಶೀರ್ವಾದದಿಂದಲೇ ನಾನು ಇವತ್ತು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಅವ್ರ ಆಶೀರ್ವಾದ ಅಂತ ಯಾವಾಗ್ಲೂ ಹೇಳ್ತಾ. ಹಿಂದೆ ಒಂದ್ಸರಿ ಏನ್ ಮಾಡಿದ್ದು, ನಾವು ಸ್ವಲ್ಪ ತರಲೆಗಳು, ನಾವು ಈ ನಮ್ಮೂರ್ ಕಡೆ ಕಿಳ್ಳಿಕೆ ಹತ್ರ ಅಂತ ಇರ್ತಾರೆ, ಇವರು ಭಿಕ್ಷೆ ಬಡ್ಕೊಂಡ್ ಬರ್ತಾರೆ, ಒಂದ್ ಹಾರ್ಮೋನಿಯಂ ಇಟ್ಕೊಂಡು ಹಾಡು ಹೇಳ್ಕೊಂಡ್ ಬರ್ತಾರೆ. ಅಂತವನೊಬ್ಬ ನಮ್ಮನೆ ಹತ್ರ ಬಂದಾಗ ನಾನು ಅವನು ಸೇರ್ಕೊಂಡು
ನನ್ನ ಸ್ನೇಹಿತ ನಾನು ಸೇರ್ಕೊಂಡು ಆ ಹಾರ್ಮೋನಿಯಂ ಕಿತ್ಕೊಂಡು ನಾವೇನೋ ಕೆಟ್ಟ ನೋಡಿಸ್ಕೊಂಡು ಅವ್ನು ತುಂಬಾ ಹೊತ್ತು ಆಟ ಆಡಿಸಿ ಅವನ್ನ ಹಾರ್ಮೋನಿಯಂ ಕೊಟ್ಟು ಕಳಿಸಿದ್ದು. ಅದಾದ ನಂತರ ಬೇರೂರು ರೈಲ್ವೆ ಸ್ಟೇಷನ್ ಅಲ್ಲಿ ನನ್ನ ಸ್ನೇಹಿತ ಹೋದಾಗ ಗುರುನಾಥರು ಅಲ್ಲಿ ಕೂತಿದ್ರಂತೆ. ಇವ್ನು ನೋಡ್ಬಿಟ್ಟಿದ್ದಾನೆ, ಓಡೋಗಿ ನಮಸ್ಕಾರ ಮಾಡಿದಾನೆ. ಅವ್ರು ಹೇಳಿದ ಒಂದ್ ಮಾತು, ಅಲ್ಲಪ್ಪ ನೀನು ಆ ಭಿಕ್ಷೆ ಬಡ್ಕೊಂಡ್ ಬರೋರು ಹಾರ್ಮೋನಿಯಂ ಕಿತ್ಕೊಂಡು ಯಾಕೆ ಅವ್ರನ್ನ ಆಟ ಆಡಿಸ್ತಾರ ಇಬ್ರು ಸೇರ್ಕೊಂಡು ಅಂತಂದ್ರಂತೀವಿ. ನಿನಗೆ ಗಾಬರಿ ಆಗ್ಬಿಟ್ಟಿದೆ. ನಾವು ಮಾಡಿದ್ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ತಪ್ಪಾಯ್ತು ಗುರುಗಳೇ ಅಂತ ಕಾಲಿ ನಮಸ್ಕಾರ ಮಾಡಿದ. ಅವ್ನಿಗೆ ಹೇಳಿದ್ರಂತೆ ಅವರು, ನೀನು ಒಂದು ಆಡಿ ಹೊಡೆದಿದ್ದೆ ಕಲ್ಲಲ್ಲಿ, ಒಂದು ಆಡಿಗೆ ನೀನು 3 ಸರಿ ಕರಿ ಆಡಿಗೆ ಒಂದು ಹರಳೆಣ್ಣೆ ಹಚ್ಚಿ ಕಾಲಿಗೆ 3 ದಿವಸ ಹಚ್ಚಬೇಕು ಅಂತ ಹೇಳಿದ್ರಂತೆ. ಆಮೇಲೆ ನಿನಗೆ ಎಮ್ಮೆಯಿಂದ ತೊಂದರೆ ಇದೆ, ಹುಷಾರು ಎಮ್ಮೆ ಹತ್ರ ಅಂತ ಗುರುನಾಥರು ಹೇಳಿದ್ರಂತೆ. ಇವನು ಆ ಆಡಿಗೆ ಎಣ್ಣೆ ಹಚ್ಚಿ ಎಲ್ಲ ಮಾಡ್ದ. ಬಟ್ ಒಂದ್ಸರಿ ಅವನಿಗೂ ಇವತ್ತಿಗೂ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿ. ಒಂದ್ ಎಮ್ಮೆ ಅಡ್ಡ ಬಂದಿದ್ ಗೊತ್ತಂತೆ, ಬಿದ್ದುಬಿಟ್ಟ, ಕೈ ಕಾಲು ಎರಡು ಮುರ್ಕೊಂಡಿತ್ತು ಅವನಿಗೆ. ಆನಂತರ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಎಲ್ಲ ಸರಿಯಾಗಿ ಆನಂತರ ಅವನಿಗೆ ಸರಿ ಆಯ್ತು ಎರಡು. ಬಟ್ ಇವತ್ತು ಹೇಳ್ತಾನೆ ನನ್ನನ್ನು ಕಾಪಾಡಿದ್ದು ಗುರುನಾಥರು ಅಂತ. ಆ ಗುರುನಾಥರು ಕಾಪಾಡಿದ್ದು ಹೇಗೆ ಅಂತಂದ್ರೆ, ನಾನು ಇವತ್ತು ಅನುಭವದಿಂದ ಒಂದ್ ಹೇಳ್ತೇನೆ, ಏನೋ ಒಂದು ತೊಂದರೆ ಬಂದಿರತ್ತೆ ಅಥವಾ ಏನೋ ಒಂದು ಮನಸ್ಸಿಗೆ ತುಂಬಾ ವ್ಯಾಕುಲತೆ ಆಗಿರುತ್ತೆ, ತುಂಬಾ ಬೇಸರ ಆಗಿರುತ್ತೆ, ಭಕ್ತಿ ಪೂರ್ವಕ ಒಂದೇ ಸರಿ ಗುರುನಾಥರನ್ನ ಸ್ಮರಣೆ ಮಾಡಿದ್ರೆ ಖಂಡಿತವಾಗಲು ನಮಗೆ ನೆಮ್ಮದಿ ಸಿಗುತ್ತೆ, ನಮ್ಮ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯನೂ ಇಲ್ಲ. ಅದಕ್ಕೆ ನಾನ್ ಸಾಕ್ಷಿ. ಯಾಕಂದ್ರೆ ಬಹುಶಃ ಅತ್ಯಂತ ತರಲೆ ಮಾಡೋರಲ್ಲಿ ಅಥವಾ ತರಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಡುಗಾಟ, ನನಗೆ 50 ವರ್ಷ ಆದ್ರೆ ಇವತ್ತು ಅದೇ ಹುಡುಗಾಟ ಇದೆ. ಅತ್ಯಂತ ಹುಡುಗಾಟ ಮಾಡತಂತ, ತರಲೆ ಮಾಡ್ತಿರ್ತಕ್ಕಂತ ಈ ತುಂಬಾ ಎಲ್ಲಾರನ್ನ ತಮಾಷೆ ಮಾಡ್ಕೊಂಡು ತಿರುಗ್ತಿದ್ದಂತವನು ಗುರುನಾಥರ ಆಶೀರ್ವಾದದಿಂದ ನಾನು ಇವತ್ತು ನೆಮ್ಮದಿಯಾಗಿದ್ದೇನೆ ಅಂತಂದ್ರೆ ಅದಕ್ಕೆ ಗುರುನಾಥರ ಕಾರಣ. ಗುರುನಾಥರು ದೇಹತ್ಯಾಗ ಮಾಡಿ ಇಷ್ಟು ವರ್ಷಗಳಾಗಿದೆ. ಈಗ ಇನ್ನು 5 ದಿವಸಕ್ಕೆ ಅವ್ರದ್ದು ಗುರುನಾಥರ ಆರಾಧನೆ ಇದೆ. ನಾನು ಹೇಳ್ತಾ ಇರ್ತೀನಿ, ಗುರುನಾಥರು ದೇಹ ಬಿಟ್ಟು ಇಷ್ಟು ವರ್ಷಗಳಾಗಿದೆ, ಆದ್ರೆ ಗುರುಗಳು ಭೌತಿಕ ಅವರು ನಮ್ಮ ನಡುವೆ ಇದ್ದಾಗ ಏನು ಮಾರ್ಗದರ್ಶನ ಕೊಡ್ತಾ ಇದ್ರು, ಇಂದಿಗೂ ಅವರ ಬೃಂದಾವನ ಅತ್ಯಂತ ಜಾಗೃತವಾದ ಕ್ಷೇತ್ರ. ಸಕ್ಕರೆಪಟ್ಟಣದ ಗುರುನಾಥರ ಬೃಂದಾವನ ಅತ್ಯಂತ ಜಾಗೃತವಾದ ಕ್ಷೇತ್ರ. ಅಲ್ಲಿ ಹೋಗಿ ಒಂದು ಸಾರಿ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದು ಅತ್ಯಂತ ಸತ್ಯವಾದ ಸಂಗತಿ. ಯಾಕಂದ್ರೆ ನಾನು ಅನುಭವಿಸಿದ್ದೇನೆ ಅದನ್ನ. ಬೇರೆಯವ್ರು ಇದನ್ನ ಕೇಳಿದವರು, ಕೆಲವರು ಹೊಸದಾಗಿ ಕೇಳಿದವರು ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಆದ್ರೆ ಪರೀಕ್ಷೆ ಮಾಡೋಂತ ಅಗತ್ಯನೇ ಇಲ್ಲ. ಗುರುಗಳು ಅವರ ಇರುವಿಕೆಯನ್ನ ಅವರಿಗೆ ಅನುಭವಕ್ಕೆ ಬರುವಂತೆ ಮಾಡ್ತಾರೆ, ಅಷ್ಟಂತ ಗೊತ್ತು ನನಗೆ. ಹಾಗಾಗಿ ಗುರುಗಳ ಬಗ್ಗೆ ಕೇಳುವಾಗ ಇವತ್ತು ಬೆಳಿಗ್ಗೆ ನಮ್ಮ ನಿಖಿಲ್ ಗೌಡ್ರು ಫೋನ್ ಮಾಡಿ ಸತ್ಸಂಗದಲ್ಲಿ ನೀವು ಮಾತಾಡ್ಬೇಕು ಅಂತಂದ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಗುರುನಾಥರ ಬಗ್ಗೆ ಮಾತಾಡುವಂತಹ ಸಮರ್ಥತೆ ನನಗಿಲ್ಲ. ತುಂಬಾ ಅಸಮರ್ಥ ನಾನು ಇಲ್ಲಿ ತನಕ ಹೇಳಿದ್ದು ಗುರುಗಳ ಜೊತೆ ಅವರನ್ನು ನೋಡಿದಾಗ ನನಗೆ ಆಗಿದ ಅನುಭವ ಇವತ್ತು ನಾನು ಹೇಗಿದ್ದೇನೆ ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಆದ್ರೆ ಒಂದು ವಿಚಾರವನ್ನು ನಾನು ಹೇಳ್ತೇನೆ, ವೆಂಕಟಾಚಲ ಗುರುಗಳು ನಮ್ಮೆಲ್ಲರ ಅನಿಸಿಕೆ ಅಥವಾ ಏನು ನಾವು ಅನ್ಕೊಂಡಿರ್ತೀವಿ ಅದು ಎಲ್ಲದನ್ನು ಮೀರಿದವರು, ಅದಕ್ಕೆಲ್ಲದನ್ನು ಮೀರಿದಂತ ಚೇತನ ಅದು ವೆಂಕಟಾಚಲ ಗುರುಗಳು. ಅತೀತ ಲೋಕದ ಮಹಾಯಾತ್ರಿಕ ಅಂತ ಅವ್ರನ್ನ ನಾನು ಕರೆಯೋದು. ಏನೇಳಿ, ಅತೀತ ಲೋಕದ ಮಹಾಯಾತ್ರಿಕ ಅಂತ ಆ ಒಂದು ಪದ ನಮ್ಮ ಗುರುನಾಥರು ವೆಂಕಟಾಚಲ ಗುರುಗಳಿಗೆ ಅತ್ಯಂತ ಸೂಕ್ತವಾಗಿ ಅನ್ವಯಿಸುತ್ತೆ. ಹಾಗಾಗಿ ಇವತ್ತು ಗುರುಪೂರ್ಣಿಮೆ, ನಾನು ಇವತ್ತು ಬೆಳಿಗ್ಗೆ ನಮ್ಮ ಕುಲಗುರುಗಳಾದಂತ ರಾಮಾನುಜಾಚಾರ್ಯರು ಅವರಿಗೆ ನಮಸ್ಕಾರ ಮಾಡಿದೆ, ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದೆ. ಆದ್ರೆ ಈಗ ಈ ಸತ್ಸಂಗಕ್ಕೆ ಬರೋದಕ್ಕಿಂತ ಮುಂಚೆ ಸಕ್ಕರೆಪಟ್ಟಣಕ್ಕೆ ಹೋಗಿ ಆ ಸಕ್ಕರೆಪಟ್ಟಣದಲ್ಲಿ ಗುರುಗಳ ವೇದಿಕೆಯಲ್ಲಿ ಅವರ ಬೃಂದಾವನಕ್ಕೆ ನಮಸ್ಕಾರ ಮಾಡಿ, ಅಲ್ಲಿಂದ ಗುರುಗಳೇ ಕಂಡು ಹಿಡಿದಂತಹ ನಾರಾಯಣ ಯೋಗೀಂದ್ರರ ಬಣವರ ವೇದಿಕೆಗೆ ಹೋಗಿ ನಾನು ನಮಸ್ಕಾರ ಮಾಡಿ ಇಲ್ಲಿಗೆ ಬಂದೆ. ಇವತ್ತು ನಿಮ್ಮೆಲ್ಲ ಗುರು ಬಂಧುಗಳ ಜೊತೆ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಂತಹವರು ನಮ್ಮ ಗುರುನಾಥರು. ಹಾಗಾಗಿ ನಾನು ಇಷ್ಟನ್ನ ಮಾತ್ರ ನಾನು ನನ್ನ ಅನುಭವಗಳನ್ನ ಹೇಳ್ತಾ ಇದ್ದೆ.
ಸುಮಾರು ನನ್ನ ಅನುಭವಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದಕ್ಕೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿಖಿಲ್ ಗೌಡ್ರಿಗೆ, ನಮ್ಮ ಸತ್ಸಂಗದ ಎಲ್ಲ ಗುರು ಬಂಧುಗಳಿಗೆ, ಮುಖ್ಯವಾಗಿ ನಮ್ಮ ಗುರುನಾಥರಿಗೆ ನಾನು ವಂದಿಸ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಹೇಳಿ, ಗುರು ಬಂಧುಗಳ ಜೊತೆ ನನ್ನ ಸಂಬಂಧ ಇಲ್ಲಿಂದ ಜಾಸ್ತಿ ಆಗಲಿ. ಎಲ್ಲಾ ಗುರು ಬಂಧುಗಳ ಆಶೀರ್ವಾದ ನನ್ನ ಮೇಲೆ ನಿಂತ್ಕೊಳ್ತಾ, ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ನಮಸ್ಕಾರ. ಇನ್ನೊಂದು ವಿಷಯವನ್ನು ಮರೆತೆ, ಗುರುಗಳು ದೇಹತ್ಯಾಗ ಮಾಡಿದ ದಿವಸ ಅಂದ್ರೆ ಗುರುಗಳು ದೇಹತ್ಯಾಗ ಮಾಡ್ತಾರೆ. ಆ ದೇಹ, ಭೌತಿಕ ದೇಹವನ್ನು ಮಾತ್ರ ಬಿಟ್ಟವ್ರು. ಅವ್ರ ಆತ್ಮ ಅಲ್ಲೇ ಇರ್ತದೆ, ಆ ಚೇತನ ಎಲ್ಲ ಹೋಗಲ್ಲ. ಅವ್ರ ದೇಹ ಬಿಟ್ಟ ದಿವಸ ಸಕಲಪಟ್ಟಣದ ಇತಿಹಾಸದಲ್ಲೇ ಸುಮಾರು ಒಂದು 20,000-25,000 ವೆಹಿಕಲ್ಗಳು ಬಂದ, ಕಾರುಗಳು ಅಲ್ಲಿ ಇಲ್ಲಿ. ಆ ಸಕಲಪಟ್ಟಣ ಅಷ್ಟೊಂದು ಜನಸ್ತಂಭ ನೋಡೇ ಇರಲಿಲ್ಲ. ಆದ್ರೆ ಯಾಕೆ ಅಷ್ಟೊಂದು ಜನ ಬಂದ್ರು ಅಂತಂದ್ರೆ, ನಮ್ಮ ನಡುವಿನ ಒಂದು ಮಹಾನ್ ಅಚ್ಚರಿ ಅಂತಾನೆ ಹೇಳ್ಬೋದು. ನಮ್ಮೊಂದು ಸನ್ಮಾರ್ಗದಲ್ಲಿ ನಡೆಸಿದಂತಹ ಗುರುಗಳ ಕಾಯ ಇವತ್ತಿನಿಂದ ನಮ್ಮ ಕಣ್ಣಿಂದ ಮರೆಯಾಗುತ್ತೆ ಹೊರತು ಅವರ ಚೇತನ ಅಲ್ಲೇ ಇರ್ತದೆ. ಆ ಒಂದು ದೇಹ ಮರೆಯಾಗೋದಕ್ಕೆ ಮುಂಚೆ ಅವ್ರ ದರ್ಶನ ಮಾಡಬೇಕು ಅಂತೇಳಿ ಎಲ್ಲೆಲ್ಲಿಂದನೋ ಬಂದಂತ ಭಕ್ತರ ವೆಹಿಕಲ್ಗಳು ಅವತ್ತು ಆ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಂಡ್ರೆ, ವೆಂಕಟಾಚಲ ಗುರುಗಳು ಭಕ್ತರ ಹೃದಯದಲ್ಲಿ ಎಂತಹ ಸ್ಥಾನವನ್ನು ಪಡೆದಿದ್ರು ಅನ್ನೋದಕ್ಕೆ ಅವತ್ತು ಬಂದಿದ್ದಂತಹ ವೆಹಿಕಲ್ಗಳ ಸಾಕ್ಷಿ. ಈ ರೀತಿಯ ಮಹಾನ್ ಚೇತನ ಅಥವಾ ಅವಧೂತರು ನಮ್ಮ ಕಣ್ಣಿಗೆ ಹೆಂಗ್ ಬೇಕಾದ್ರೂ ಕಾಣಿಸ್ಕೋಬಹುದು. ನಾವು ಸ್ವಾಮೀಜಿ ಅಂತೀವಿ, ಗುರುಗಳಂತೀವಿ, ಅವ್ರವ್ರ ಭಾವಕ್ಕೆ ತಕ್ಕಂತೆ ಕರೀತಾರೆ. ಆದ್ರೆ ಅಂತಹ ಮಹಾನ್ ಚೇತನ ಕಡೂರಿನ ನೆಲದಲ್ಲಿ ಹಿಂದೆ ಹುಟ್ಟಿರ್ಲಿಲ್ಲ, ಮುಂದೆ ಹುಟ್ಟೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ವೆಂಕಟಾಚಲ ಗುರುಗಳ ಮಾರ್ಗದರ್ಶನ ಏನಿತ್ತು ಅದರಂತೆ ನಾವೆಲ್ಲರೂ ನಡೆಯೋಣ. ಎಲ್ಲ ಗುರು ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ನಿಖಿಲ್ ಗೌಡ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇಲ್ಲಿಗೆ ನನ್ನ ಅನುಭವಗಳನ್ನು ಮುಗಿಸೋದಕ್ಕೆ ಎಲ್ಲರ ಅನುಮತಿಯನ್ನು ಕೋರ್ತೇನೆ. ನಮಸ್ಕಾರ. ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.